7-8 ವರ್ಷದಿಂದ ಎಲ್ಲ ಜೊತೆಯಲ್ಲಿದ್ವಿ. ಸೊ ಕೃಷ್ಣ ಮತ್ತೆ ನನ್ನ ಜರ್ನಿ, ಈ ಜರ್ನಿ ಅಂದರೆ ನಮ್ಮ ಈ ಥರ ಹೋಗೋದು ಬರೋದು ವಿಡಿಯೋ ಜರ್ನಿ ಇವತ್ತಿಗೆ ಎಂಡ್ ಆಗ್ತಾ ಇದೆ. ಎನಿವೇ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಯಾವತ್ತು ಮರಿಬೇಡಿ, ತಗೊಳ್ಳಿ. ಆಲ್ ದಿ ವೆರಿ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ಕೂಗ್ತಿಲ್ಲಲ್ಲ? ಅಲ್ಲ, ವೀಕೆಂಡ್ ಅದನ್ನು ಒಂದು ಗಿಫ್ಟ್ ಕೊಡ್ಬೇಕಿದ್ರೆ ಅವ್ರು ಅಂಥವ್ರೆ ಆಗಿರ್ಬೋದು. ಸೀರಿಯಸ್ಲಿ ಇದು ತುಂಬಾ ಇದನ್ನ ಡೈಜೆಸ್ಟ್ ಮಾಡೋಕೆ ತುಂಬಾ ಒಂಥರ ಕಷ್ಟ ಆಗ್ತಿದೆ ನನಗೆ. ಬಟ್ ಕೃಷ್ಣ ನನ್ನ ಲೈಫಲ್ಲಿ ಒಂದು ಯಾವತ್ತೂ ಮರೆಯದ ವ್ಯಕ್ತಿ. ಈ ಚಾನೆಲ್ನಲ್ಲಿ ತುಂಬಾನೇ ದೊಡ್ಡ ಏನೋ ಒಂದು ಪವರ್ ಇದೆ, ಅವನೆಲ್ಲ ಸಹಕಾರಗಳಿದೆ. ಅಷ್ಟೇ, ಅವನಿಗೆ ಒಳ್ಳೇದಾಗ್ಲಿ. ಹೊರಡು, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ, ಹೊಸ ವಿಡಿಯೋ, ವೆಲ್ಕಮ್. ಆಲ್ಮೋಸ್ಟ್ ನಾನು ಈ ಪ್ಲೇಸ್ಗೆ ಮನೆಯಿಂದ ಬರ್ತಾ ಇದ್ದೇನೆ. ಈ ಪ್ಲೇಸ್ಗೆ ರೀಚ್ ಆದಾಗ ಡೈಲಿ ನಾನು ಮೊಬೈಲ್ ತಗೊಳ್ಳೋದು ಅಂದ್ರೆ ಮನೇಲಿ ಸ್ವಲ್ಪ ನೆಟ್ವರ್ಕ್ ಇಲ್ಲ ಅಲ್ವಾ. ಸೊ ಕೃಷ್ಣನಿಗೆ ಮೆಸೇಜ್ ಮಾಡೋದು, ಪಾಪ ಎಲ್ಲಿದ್ದು ಲೇಟ್ ಆಯ್ತು ಅಂತ. ಅವಾಗ ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಸ್ಟುಡಿಯೋಗೆ ರೀಚ್ ಆದಾಗ ಅವನು ಕೂಡ ಬಂದು ರೆಡಿ ಇರ್ತಾನೆ. ಅಲ್ಲಿಂದ ನಮ್ಮ ಜರ್ನಿ ಎವ್ರಿ ಡೇ ಸ್ಟಾರ್ಟ್ ಆಗುತ್ತೆ. ಸೊ ಪ್ರತಿದಿನ ನಾನು ಮನೆಯಿಂದ ಬಂದು ಸ್ಟುಡಿಯೋದಲ್ಲಿ ದೇವರಿಗೆ ನಮಸ್ಕಾರ ಮಾಡಿ ಹೊರಟಾಗ ಕೃಷ್ಣನ್ ಜೊತೆ ನನ್ನ ಜರ್ನಿ ಡೈಲಿ ಸ್ಟಾರ್ಟ್ ಆಗೋದು. ಅದು ಇವತ್ತಿನೆಲ್ಲ, ಕಳೆದ ಕೆಲವು ವರ್ಷಗಳಿಂದ ಸ್ಟಾರ್ಟ್ ಆಗಿದೆ. ಸ್ಟುಡಿಯೋ ಆದ್ಮೇಲೆ ಅಂತೂ ಆಲ್ಮೋಸ್ಟ್ ಇರ್ತಾ ಇದ್ದಾವ. ಅದಕ್ಕಿಂತ ಮೊದಲೊಂದು 7-8 ವರ್ಷದಿಂದ ಎಲ್ಲ ಜೊತೆಯಲ್ಲಿದ್ವಿ. ಸೊ ಕೃಷ್ಣ ಮತ್ತೆ ನನ್ನ ಜರ್ನಿ, ಈ ಜರ್ನಿ ಅಂದರೆ ನಮ್ಮ ಈ ಥರ ಹೋಗೋದು ಬರೋದು ವಿಡಿಯೋ ಜರ್ನಿ ಇವತ್ತಿಗೆ ಎಂಡ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವನಿಗೊಂದು ಆಲ್ ದಿ ಬೆಸ್ಟ್ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೀರಿಯಸ್ಲಿ ಇದು ತುಂಬ ಇದನ್ನು ಡೈಜೆಸ್ಟ್ ಮಾಡೋಕ್ಕೆ ತುಂಬಾ ಒಂಥರ ಕಷ್ಟ ಆಗ್ತಿದೆ ನನಗೆ. ಅಂದರೆ ನನ್ನ ಕಂಪ್ಲೀಟ್ ಆಗಿ ಎಲ್ಲನೂ ಕೃಷ್ಣನೇ ಆಗಿದ್ದ. ಈ ನನ್ನ ಜರ್ನಿಲಿ ಆಲ್ಮೋಸ್ಟ್ ಆಗಿ ಎಲ್ಲ ಕೂಡ ಕೃಷ್ಣನೇ ಆಗಿದ್ದ. ಸೊ ಇವತ್ತಿಗೆ ನಂದು ಆ ಒಂದು ಜರ್ನಿ ಇನ್ನು ಮಾತಲ್ಲಿ ಮಾತ್ರ ಕಾಲ್ ಮೆಸೇಜ್ ಇಷ್ಟೇ ಇರ್ತದೆ, ಇನ್ನೂ ಇರೋದಿಲ್ಲ. ಹಾಗೆ ಕತೆ ಯಾಕೆ ಅಂತ ಹೇಳಿದ್ರೆ, ಹುಡುಗರು, ಸಣ್ಣ ಹುಡುಗ, 20-22 ವರ್ಷದ ಹುಡುಗ, ಕಲಿಬೇಕು. ಈಗಾಗಲೇ ಅವನಿಗೆ BCom ಎಲ್ಲ ಆಗಿದೆ, ನೆಕ್ಸ್ಟ್ MBA ಮಾಡಬೇಕು. ಪಾಪ ತುಂಬ ಕಷ್ಟದಿಂದ ಬಂದಿರೋನು. ಅವನ ಅಪ್ಪ ಅಮ್ಮ ಎಲ್ಲ ತುಂಬಾನೇ ಕಷ್ಟಪಟ್ಟು ಅವನನ್ನು ಸಾಕಿದ್ದಾರೆ. ತುಂಬಾ ಕಠಿಣವಾದ ಕಷ್ಟಕರ ದಿನ ನೋಡಿದ್ದಾರೆ. ಹಾಗೆ ಮಕ್ಕಳಿಗೊಂದು ಒಳ್ಳೆ ಎಜುಕೇಶನ್ ಕೊಡಬೇಕು ಅಂತ ಅವನ ಅಣ್ಣನಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟರು. ಅವನು ಇವಾಗ ಜಾಬಲ್ಲಿದ್ದಾನೆ. ಹಾಗೆ ಇವನು ಕೂಡ ಆ್ಯಕ್ಚುಲಿ ನಾನು ಹೇಳೋದಿಷ್ಟೇ, ಯೂಟ್ಯೂಬ್ ಅಂತಲೇ ಹೋದರೆ ಅಥವಾ ನಮ್ಮ ಏನು ಈ ವಿಡಿಯೋ ಅಂತಲೇ ಹೋದರೆ ಅದಕ್ಕೆ ಈಗದ ಕಾಲ ಅಷ್ಟು ಅದನ್ನೇ ಬಿಲೀವ್ ಮಾಡಲ್ಲ. ಇದರಲ್ಲೇ ನಮಗೆ ಫ್ಯೂಚರ್ ಇದೆ, ಇದರಲ್ಲೇ ಲೈಫ್ ಇದೆ ಅಂತ ಯಾರು ಕೂಡ ನಂಬಲ್ಲ. ಸೊ ಒಂದೇ ಕಡೆಯಲ್ಲಿ ಫೋಕಸ್ ಕೂಡ ಮಾಡಿ ಭವಿಷ್ಯನ ಹಾಳು ಮಾಡ್ಕೊಳ್ಬಾರ್ದು ಅಂತ. ಓಂ ನಮಃ ಶಿವಾಯ. ಅದಕ್ಕೋಸ್ಕರ ಏನಂದ್ರೆ ಅವನಿಗೆ ಕಲಿಬೇಕು, ಕಲಿಯುವ ಏಜ್ ಅಲ್ವಾ, ಕಲಿಯುವ ಏಜಲ್ಲಿ ಕಲಿಲೇಬೇಕು. ಒಂದರ ಕಡೆಗೆ ಫೋಕಸ್ ಮಾಡ್ತಾ ಇದ್ರು ಕೂಡ ಕಷ್ಟನೇ. ಅದಕ್ಕಾಗಿ ಕೃಷ್ಣ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ MBA ಮಾಡೋದಕ್ಕೆ. ಇನ್ನು 2 ವರ್ಷ ಅಲ್ಲಿ ಇರ್ತಾನೆ, ಆನಂತರ ಜಾಬು ತೆಗೆದು ಹೋಗ್ತಾನೆ. ಅದಕ್ಕೆ ನಾನು ಹೇಳಿರೋದು, ನಂದು ಒಂದು ಈ ಜರ್ನಿಲಿ, ಈ ಯೂಟ್ಯೂಬ್ ಜರ್ನಿ ಅಂತ ಹೇಳಿ ಇರುತ್ತಲ್ಲ, ಡೈಲಿ ಜೊತೆಲಿ ಇರ್ತೀವಲ್ಲ, ಅದು ಇವತ್ತಿಗೆ ಮುಗೀತಾ ಇದೆ. ಈ ಡಿಸೆಂಬರ್ 30ನೇ ತಾರೀಕು, ಸಾರಿ 29ನೇ ತಾರೀಕು, ಇವತ್ತು ಡಿಸೆಂಬರ್ 29ನೇ ತಾರೀಕು ಮುಗೀತಾ ಇದೆ. ಸೊ ಅವನಿಗೆ ಆಲ್ ದಿ ಬೆಸ್ಟ್ ಅಷ್ಟೇ, ಒಳ್ಳೇದಾಗ್ಬೇಕು ಅವನಿಗೆ, ಅವನು ಒಳ್ಳೆ ಸಮಯಗಳು ಬರಬೇಕು ಅಷ್ಟೇ. ಇನ್ನೇನು ಹೇಳೋಕ್ಕೆ ಸಾಧ್ಯ ಅಲ್ವಾ. ನನ್ನ ಜರ್ನಿಲಿ ಎಲ್ಲ ತುಂಬಾನೇ ದೊಡ್ಡ ಸಹಕಾರ ಕೊಟ್ಟು ತುಂಬಾನೇ ಸಪೋರ್ಟಿವ್ ಆಗಿದೆ ನನಗೆ. ನಾನು ಏನು ಹೇಳ್ತೀನಿ, ನನ್ನ ಮೈಂಡ್ ಸೆಟ್ ಏನಿದೆ ಅದೇ ಥರ ಇದ್ದವನು ಅವನು. ನನ್ನ ಮೈಂಡ್ ಸೆಟ್ ಹೇಗಿದೆಯೋ ಅದೇ ಥರ ಇದ್ದ ಹುಡುಗ. ತುಂಬ ನಾಲೆಜ್ ಇದೆ, ತುಂಬ ಒಳ್ಳೆ ಹುಡುಗ, ಅದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗೆ ಮತ್ತೆ ನಾನು ಯಾರು ಕೂಡ ಹೋದಾಗ ಈ ಥರ ಎಲ್ಲ ವಿಡಿಯೋ ಮಾಡಿ ಅವರಿಗೆ ಇದು ಮಾಡಲ್ಲ. ಸೊ ಈ ಯಾರ ಲೈಫ್ ಅಂದಮೇಲೆ ಇರ್ತಾರೆ ಹೋಗ್ತಾರೆ ಎಲ್ಲನೂ ಕೂಡ. ಬಟ್ ಕೃಷ್ಣ ನನ್ನ ಲೈಫಲ್ಲಿ ಒಂದು ಯಾವತ್ತೂ ಮರೆಯದ ವ್ಯಕ್ತಿ. ಈ ಚಾನೆಲ್ನಲ್ಲಿ ತುಂಬಾನೇ ದೊಡ್ಡ ಏನೋ ಒಂದು ಪವರ್ ಇದೆ, ಅವನೆಲ್ಲ ಸಹಕಾರಗಳಿದೆ. ಅಷ್ಟೇ, ಅವನಿಗೆ ಒಳ್ಳೇದಾಗ್ಲಿ. ನೀವು ಕೂಡ ಒಂದು ಬೆಸ್ಟ್ ವಿಶಸ್ ಮಾಡಿ. ವಿಜಯ್ ವಿಖ್ಯಾತ್ ಜೊತೆ ಕೃಷ್ಣ ಇರಲ್ಲ ಅಂತ ಅಷ್ಟೇ.
ಬಟ್ ನಾವು ಕಾಂಟ್ಯಾಕ್ಟಲ್ಲಿ ಇರ್ತೀವಿ, ನೀವು ನೋಡೋಕ್ಕಾಗಲ್ಲ. ನಾನು ಹೋದಾಗ ಎಲ್ಲಿ ಹೋದ್ರು ಕೂಡ ವಿಡಿಯೋದಲ್ಲಿ ಇವ್ರು ಕೃಷ್ಣ ಅಲ್ವಾ ಅಂತ ಎಲ್ಲರೂ ಬಂದು ಸಾಕಷ್ಟು ಮಂದಿ ತಾಯಂದಿರು ಅಂದರೆ ಅಮ್ಮಂದಿರು ತುಂಬ, ನಾನು ಎಲ್ಲಿ ಹೋದ್ರು ಕೂಡ ಅವರೇ ಬಂದು ನಾನು ಕರೆದು ಮಾತಾಡ್ಸೋದು, ನಾನು ನಿಮ್ಮ ವಿಡಿಯೋ ನೋಡ್ತೀನಿ ಅಂತ. ನಾನು ಅದು ಯಾವ ಪ್ರೋಗ್ರಾಮಿಗೆ ಹೋದ್ರು ಕೂಡ ಆಲ್ಮೋಸ್ಟ್ ಅಲ್ಲಿ ಮಾತಾಡ್ತಾರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೃಷ್ಣನಿಗೆ ಒಳ್ಳೇದಾಗಲಿ ಅಷ್ಟೇ. ಸೊ ಕಳಿಸ್ಕೊಡ್ತಾ ಇದ್ದೀನಿ. ಸೊ ನಾನು ಕೂಡ ಇವತ್ತು ಬೇರೆ ಪ್ರೋಗ್ರಾಮ್ಸ್ ಇದೆ ಅಲ್ಲ, ಅಲ್ಲಿ ಜರ್ನಿ ಸ್ಟಾರ್ಟ್ ಮಾಡ್ತೇನೆ. ಒಳ್ಳೇದಾಗಲಿ ಕೃಷ್ಣ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್ ಯು. ಈಗ ಸಿಗ್ತಾನೆ ನೋಡ್ತೇನೆ, ಆಯ್ತಾ? ಬಾಯ್. ಒಂದು ಗಿಫ್ಟ್ ಅಂತ ತಗೊಳ್ಳಿದಾಗ ನಾನು ಪರ್ಚೇಸ್ ಮಾಡೋದು ಇಲ್ಲಿ ನಮ್ಮ ಸೃಷ್ಟಿಯಲ್ಲಿ. ಸೊ ನಮ್ಮ ಪ್ರಯಾಣ ಫುಲ್ ಇದ್ರ ಬಗ್ಗೆ ಪ್ಯಾಕಿಂಗ್. ಶೈಲಣ್ಣ ಕೂಡ ನಂಗೆ ಒಳ್ಳೆ ರೀತಿಯಲ್ಲಿ ಅದನ್ನು ಬೆಸ್ಟ್ ಆಫರ್ ಮಾಡಿ ಕೊಟ್ಟಿದ್ದಾರೆ. ಗಿಫ್ಟ್ ಪ್ಯಾಕ್ ಮಾಡ್ತೀರಲ್ಲ? ಪ್ಯಾಕ್ ಆಗ್ತಾ ಇದೆ. ಇದರಲ್ಲಿರೋ ರೇಟ್ಗಿಂತಲೂ ನಾವು ಎಷ್ಟು ರೇಟಿಗೆ ಕೊಡ್ತೀವಿ ಅಂತ ಅನ್ನೋದಕ್ಕಿಂತಲೂ ಇದರಲ್ಲಿ ಒಂದು ಪ್ರೀತಿ ತುಂಬಿದೆ ಅಂತ ಹೇಳುವಂಥದ್ದು ಇದೆ. ಯಾರಿಗೆ ಅಂತ ಮಾತ್ರ ನೀವು ನೋಡ್ತೀರಿ, ಆಯ್ತಾ? ನಿಮಗೆ ಗೊತ್ತಿಲ್ಲ ಅಲ್ಲ ಯಾರಿಗೆ ಅಂತ? ನೀವು ಮತ್ತೆ ನೋಡಿ. ಎಂತ ನೀವು ಹೇಳಿ ಒಂದದು? ಹೇಳಿ ಪ್ಲೀಸ್ ಹೇಳಿ. ಅಲ್ಲ, ವೀಕೆಂಡ್ ಅದನ್ನು ಒಂದು ಗಿಫ್ಟ್ ಕೊಡ್ಬೇಕಿದ್ರೆ ಅವ್ರು ಅಂತವ್ರೆ ಆಗಿರ್ಬೋದು. ಹೌದಾ? ಮನೆ ಕೊಡ್ಲಿಕ್ಕಿಲ್ಲ ಯಾರು. ಮುಖ ತೂಪಾರದಲ್ಲಿ ಸತ್ಯ ಯಾರಂತ. ಸೊ ಗಿಫ್ಟ್ಸ್ ಎಲ್ಲ ಕೊಡಬೇಕಿದ್ರೆ ಇಲ್ಲೇ ಬನ್ನಿ, ಬೆಸ್ಟ್ ಇದೆ. ಒಳ್ಳೆ ವಾಚ್ ಎಲ್ಲ ಕೊಟ್ಟರೆ ಅವರ ಟೈಮ್ ಕೂಡ ಒಳ್ಳೇದಿರ್ತದೆ, ತಕೊಂಡವರದು ಕೂಡ. ಇದಕ್ಕೆ ಆಪುಜಿ ಬ್ರೇಡಣ್ಣ ಹೊರ ಸರ್ ವಿಡಿಯೋ ನೋಡ್ತೀರಲ್ಲ? ಒಳ್ಳೆ ಇವರಲ್ಲ ನಂಬರ್ 1 ಅಲ್ಲ? ಓಕೆ, ತುಲೆ ನಂಬರ್ 1 ಅಂತೆ. ಖುಷಿ ಆಯ್ತು ನಿಮಗೆ? ಓಕೆ, ಅಷ್ಟಿದ್ರೆ ಸಾಕು. ಇಲ್ಲಿ ಎಷ್ಟೋ ಇದೆಲ್ಲ ಇದೆ, ಏನು ಮೊಬೈಲ್ ಇದೆಲ್ಲ ಆ ಮಟ್ಟಿಗೆ 100% ಕ್ಲೀನ್ ಇಲ್ಲಿ. ನಮ್ಮ ಮಕ್ಕಳು ಕೂಡ ಬರ್ತಾರೆ ಇಲ್ಲಿಗೆ. ಅವರನ್ನು ಭಾಳ ಹಿಂದೆ ಬೈದೆ ಅವ್ರ ಅಪ್ಪನ ಕಾಲದಲ್ಲಿ. ಇವರನ್ನ ಅವರೊಂದು ನಗು ಮುಖದ ಚೆಲುವ ನಮ್ಮ ಶೈಲಣ್ಣ. ಶೈಲಣ್ಣ ಯಾರು ಮುಲ್ಪ ಮತ್ತು ವಿಡಿಯೋ ಮಾಡಿದ್ದು ಎಲ್ಲರೂ ಶೈಲಣ್ಣ ಮತ್ತೆ ನೀವು ಬೈಕರ್ ಕ್ಲೋಸ್ ಅಲ್ಲ, ನಮಗೆ ಒಂದು ಸ್ಪಾನ್ಸರ್ ತೆಗೆದುಕೊಂಡಿದ್ದೆ ಮಾತಿರ್ಲಿ. ಹೌದು, ಅವ್ರದ್ದು ಮತ್ತೊಂದು ವಿಷಯ ಗೊತ್ತಲ್ಲ, ಅವ್ರದ್ದು ಡೈಲಿ ಅನ್ನದಾನನೇ ಮಾಡ್ತಾ ಇದ್ದಾರೆ. ರಾಮ್ ಪ್ರಸಾದ್ ಹೋಟೆಲ್ ಇವ್ರ ಅಣ್ಣನೇ ಮಾಡುದಲ್ಲ, ಅದು 5 ರೂಪಾಯಿಗೆ ಊಟ. ಇನ್ನು ಕೂಡ ಮತ್ತೊಮ್ಮೆ ಮಾಡ್ತೇನೆ ಆಯ್ತಾ? 5 ರೂಪಾಯಿದು ಊಟ ಸುಳ್ಯದಲ್ಲಿ ಎಲ್ಲಿ ಸಿಗುತ್ತೆ ಅಂತ. ಇನ್ನು ಕೂಡ 5 ರಿಂದ 10 ರೂಪಾಯಿ ಒಳಗೆ 10 ರೂಪಾಯಿಯಲ್ಲಿ ಊಟ ಕೊಡುವಂತ ಒಂದು ಹೋಟೆಲ್ ಇದೆ ಸುಳ್ಯದಲ್ಲಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರ್ಬೋದು. ಆದ್ರೆ ನಮ್ಮ ಶೈಲಣ್ಣನ ಅಣ್ಣನೇ ಅದನ್ನ ಮಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿಯಿಂದ. ಅದು ಆಲ್ಮೋಸ್ಟ್ ಕೆಲವರಿಗೆಲ್ಲ ಗೊತ್ತಿಲ್ಲ ಅಂತಲ್ಲ ಪ್ರಯಾಣ ಶೈಲಣ್ಣ ಅಣ್ಣ ಅಂತ. ಅವ್ರು ಇಲ್ಲಿ ಪ್ರಚಾರದಲ್ಲಿ ಇಲ್ಲ, ಪ್ರಚಾರ ಬೇಡ ಅಂತ. ನಾವೆಲ್ಲ ಹೋದ್ರೆ ಅವ್ರು ನಮ್ಮನ್ನು ಕರೆದು ಮಾತಾಡ್ತಾರೆ. ನಮ್ಮ ಚಿಕ್ಕಪ್ಪ ಸಿಂಡಿಕೇಟ್ ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು, ದುಗ್ಗಣ್ಣ ಅವರು ಬಹಳ ತಂದೆ ತಮ್ಮನೆ. ಸರ್ ನಿಮ್ಮ ಹೆಸರು? ನಂದು ದಾಮೋದರ ಓಡಲಿ, ನಾನು ಅಮ್ಮಿ. ಓಕೆ, ನಾನು ಮತ್ತೆ ಹಾಕ್ತೇನೆ, ನೀವು ನೋಡ್ಬೇಕು, ಪೂರ್ತಿ ನೋಡ್ಬೇಕು. ಪ್ರತಿಯೊಂದು ನಿಮ್ಮದು ಇವತ್ತಿನವರೆಗೆ ಈಗದವರೆಗೂ ನೋಡಿ ಆಗಿದೆ ಅಲ್ಲ. ಥ್ಯಾಂಕ್ ಯು. ಮತ್ತೆ ಮೊನ್ನೆ ಹೇಗಿತ್ತು ರಥದೆಲ್ಲ ನಮ್ಮ ಜೊತೆಗೆ? ಒಳ್ಳೆ ಒಂದು ಖುಷಿ ಆಯ್ತಲ್ಲ ನಮಗೆ. ಆಕ್ಚುಲಿ ಅಕ್ಷಯ್ ಅವರಿಗೆ ಮತ್ತೆ ಟೋಟಲ್ ಅವರ ಫ್ಯಾಮಿಲಿಗೆ, ಸುಳ್ಯ ಜನತೆಗೆ ಎಲ್ಲರೂ ಥ್ಯಾಂಕ್ ಯು ಹೇಳಲೇಬೇಕು. ಥ್ಯಾಂಕ್ ಯು. ಮತ್ತೆ ಆ ಚೆನ್ನಕೇಶನ ಆಶೀರ್ವಾದ ಅವರಿಗೆ ಯಾವಾಗಲೂ ಇರುತ್ತೆ. ಹೌದು ಅಲ್ಲ, ಟಾಪ್ ಆಗಿದೆ, ಸೂಪರ್. ನಾವು ಆಕ್ಚುಲಿ ದಿನಾಲು ಬಂದು ನಮ್ಮ ಶೈಲಣ್ಣ ಹೇಗೆ ಅಂತ ಹೇಳಿದ್ರೆ ಕ್ಯಾಮರಾ ಹಿಡಿದು ಮೈಕ್ ಕೂತುದು ಹೀಗೆ ಮಾತಾಡುದು. ಮೈನ್ ಲಾಗ್ ಆದಾಗ ಶೈಲಣ್ಣ ಎಷ್ಟು ಫ್ರೀ ಆಗಿರ್ತಾರೆ ಅಂತ ಇಲ್ಲಿ ನೋಡಿ. ಅದೇ ಹೇಳಿದ್ದು, ಏನಾದ್ರೂ ಗಿಫ್ಟ್ ಪ್ಯಾಕ್ ಎಲ್ಲ ಕೊಡಬೇಕಿದ್ರೆ ಥಿಂಕ್ ಮಾಡ್ತಾ ಇರ್ತೀರಿ, ಮದುವೆಗೆ, ಫ್ರೆಂಡ್ಗಳಿಗೆ, ಬರ್ಡೇಗಳಿಗೆ ಏನಾದ್ರು ಕೊಡಬೇಕು ಅಂತ. ಅದಕ್ಕೆ ಕೂಡ ಇಲ್ಲಿ ವ್ಯವಸ್ಥೆಗಳಿದೆ ನೋಡಿ, ಏನಾದ್ರು ಕೊಡ್ಬೋದು ಅಂತ. ವಾಚಸ್ ಇದೆ ನಿಮಗೆ, ಅವರಿಗೆ ಯೂಸ್ ಆಗುವಂತ ನೆಕ್ ಬ್ಯಾಂಡ್ ಇದೆ, ಮತ್ತೆ ಇದು ಪವರ್ ಬ್ಯಾಂಕ್ ಕೊಡ್ಬೋದು. ಅಂದ್ರೆ ಈಗ ಸ್ಮಾರ್ಟ್ ಫೋನ್ ಯೂಸ್ ಮಾಡಿದವರು ಯಾರಿಲ್ಲ, ಹಾಗಿರುವಾಗ ಅದಕ್ಕೆ ರಿಲೇಟೆಡ್ ಆಗಿರುವಂತದನ್ನು ಕೂಡ ಗಿಫ್ಟ್ ಕೊಡಬಹುದು. ಅದು ಯೂಸ್ ಆಗಿರ್ತದೆ ಅಂತ ಗಿಫ್ಟ್ ಮಾಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಮಾತಾಡೋ ಸರ್, ದೇವರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಭಿಮಾನಕ್ಕೆ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಸರಿ ಅಣ್ಣ ಬರ್ಪೆ ಮಾತಾಡುವ, ಬರ್ಪೆ ಪಾತೇರ್ಕ. ಬಾಯ್ ಸರ್, ಥ್ಯಾಂಕ್ ಯು. ಇನ್ನು ಇಲ್ಲಿಂದ ಸೀದಾ ಹೋಗಿ ನಾನು ಮೀಟ್ ಆಗ್ತೇನೆ ಕೃಷ್ಣನನ್ನ. ಕೃಷ್ಣನಿಗೆ ಒಂದು ಕೇಕ್ ಕೊಡಬೇಕು, ಒಂದು ಕೇಕ್ ಕಟ್ ಮಾಡಿ ಅವರನ್ನು ಒಳ್ಳೆ ರೀತಿಯಲ್ಲಿ ಕಳಿಸ್ಕೊಡ್ಬೇಕು ಅಂತ ನನಗೊಂದು ಆಸೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಬೇಕ್ ಬಂದಿದ್ದೇನೆ. ಸೊ ನೋಡಿ, ಫ್ರೆಂಡ್ಸ್ ಬೇಕಲ್ಲಿ ಈ ಬೆಲ್ಲದ ಕೇಕ್. ಥ್ಯಾಂಕ್ ಯು ಅಂದೆ, ಬರ್ಬಾಯ್. ಥ್ಯಾಂಕ್ ಯು. ಎಸ್, ಎಲ್ಲ ರೆಡಿ ಆಗ್ತಾ ಇದೆ. ಈಗ ಕೃಷ್ಣ ಕರಿತೀನಿ. ಪಾಪ ಅವನು ಇವಾಗ ಪರ್ಚೇಸ್ಗೆ ಹೋಗಿದ್ದಾರಂತೆ, ಅವನ ಅಮ್ಮ ಅಣ್ಣ ಎಲ್ಲ. ಸೊ ಒಂದು ಕರೆದು
ಅವನಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬೀಳ್ಕೊಡುಗೆ ಮಾಡಲೇಬೇಕಲ್ವಾ. ಹಾಗೆ ಸಿಗಲ್ಲ ಅಂತಲ್ಲ, ಮತ್ತೆ ಸಿಗ್ತಾನೆ, ಬಟ್ ಅಲ್ಲಿ ರಜಾ, ಅಲ್ಲಿಯ ಎಜುಕೇಶನ್ಸ್ ಹಾಗಿದೆ, ಅಷ್ಟು ಈಸಿ ಹೋಗೋದು ಬರೋದು ಅದೇ ರೀತಿ ಅಲ್ಲ. ಬಟ್ ಎಜುಕೇಶನ್ ಅಂದಾಗ ಅವನ ಎಜುಕೇಶನ್ ಕರೆಕ್ಟಾಗಿ ಟೈಮ್ ಕೊಡಲೇಬೇಕಾಗುತ್ತೆ. ಹಾಗೆ ಈಗ ಕೃಷ್ಣನನ್ನು ಕರೆದು ಪ್ರೋಗ್ರಾಮ್ ಕೂಡ ಇದೆ, ನೋಡುವ ಸರ್ಪ್ರೈಸ್ ಆಗಿರುತ್ತೆ ನಮ್ಮ ಕೃಷ್ಣನಿಗೆ ಅಂತ. ಫಸ್ಟ್ ಇದೆಲ್ಲ ನೀರಾಗೋದು ಬೇಡ. ಎಲ್ಲಿ 5 ನಿಮಿಷ, ನೀ ಫಸ್ಟ್ ಬಾ ಸೀದಾ. ಎಸ್, ಕಮಾನ್ ಬ್ರೋ, ಕಮಾನ್. ನೋಡಿ, ಆಲ್ ದಿ ಬೆಸ್ಟ್ ಕೃಷ್ಣ. ಓಕೆ, ಓ ಎಸ್, ಇದು ಬಾಯ್ ಹೇಳೋ ಟೈಮ್ ನೋಡಿ. ನಿಮಗೋಸ್ಕರ ಕೇಕ್ ರೆಡಿ ಇದೆ. ಆಲ್ ದಿ ಬೆಸ್ಟ್ ಕೃಷ್ಣ ಅಂತ ಹೇಳ್ಕೊಂಡು ಬನ್ನಿ ಪ್ಲೀಸ್. ಕಟ್ ಮಾಡಿ, ಒಳ್ಳೇದಾಗ್ಲಿ, ದೇವರ ಆಶೀರ್ವಾದ ಇರ್ಲಿ. ಏನಾದ್ರೂ ಹೇಳಲಿಕ್ಕೆ ಬಾಕಿ ಉಂಟಾ? ನೋಡಿ, ನಮ್ಮ ಕ್ಯಾಮರಾಮ್ಯಾನ್ ಅಲ್ಲಿದ್ದಾರೆ. ಯಾರು? ಇಲ್ಲಿದ್ದಾರೆ ಅಷ್ಟೇ. ಸೊ ಕೃಷ್ಣನಿಗೆ ಆಲ್ ದಿ ಬೆಸ್ಟ್ ಅಷ್ಟೇ. ಒಂದು ನನ್ನ ದೊಡ್ಡ ಜರ್ನಿಯಲ್ಲಿ ನನ್ನ ಜೊತೆಗಿದ್ದಂತ ಕೃಷ್ಣನಿಗೆ ಬಾಯ್ ಹೇಳೋ ಟೈಮ್ ಇದು. ಸೊ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ, ಬಟ್ ಇನ್ನು ಮಾತ್ರ ವಿಡಿಯೋದಲ್ಲಿ ಅಂತ ಹೇಳಿ ಬರುವಂತದ್ದು ತುಂಬಾ ಕಡಿಮೆ. ಒಂದು 7-8 ವರ್ಷದಿಂದ ಒಟ್ಟಿಗೆ ಇದ್ವಿ. ಸೊ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಉಂಟು? ಅವ್ರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳಿ ಅಷ್ಟೇ. ಎಲ್ಲ ಆರಿಗೋಡಿ ಅಮ್ಮನ ದಯೆಯಿಂದ ಎಲ್ಲ ಒಳ್ಳೇದಾಗ್ಲಿ. ಪ್ಲೀಸ್ ಕೇಕ್ ಕಟ್ ಮಾಡಿ. ಹ್ಯಾಪಿ ಬರ್ಡೇ. ಬರ್ಡೇಗೆಲ್ಲ ಕೇಕ್ ಕಟ್ ಮಾಡೋ ನನ್ನ ಸೀನಲ್ಲಿ ಇಲ್ಲ. ಮತ್ತೆ ನಾನು ಕೂಡ ಕೇಕ್ ಕಟ್ ಮಾಡೋನೇ ಅಲ್ಲ, ಆದ್ರೆ ನಾನು ಒಬ್ಬ ವ್ಯಕ್ತಿಗೆ ಒಂದು ಈ ರೀತಿ ಎಲ್ಲ ರೆಡಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಕೃಷ್ಣನಿಗೆ ಮಾತ್ರ. ಸೊ ಪ್ಲೀಸ್ ಕಟ್ ಮಾಡಿ. ಬೆಲ್ಲದ ಕೇಕ್ ಬೇರೆ, ಯಾವುದು? ಬೆಲ್ಲದ ಕೇಕ್, ನೋ ಶುಗರ್. ಅಂದ್ರೆ ಶುಗರ್ ಇದ್ದವ್ರು ತಿನ್ಬೋದೇ ಗೊತ್ತಿಲ್ಲ. ಸೊ ಪ್ಲೀಸ್ ಕೃಷ್ಣ, ಎನಿವೇ ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್. ಯಾವತ್ತು ಮರಿಬೇಡಿ. ತಗೊಳ್ಳಿ, ಆಲ್ ದಿ ವೆರಿ ಬೆಸ್ಟ್ ಅಂಡ್ ಗಾಡ್ ಬ್ಲೆಸ್ ಯು. ಇದು ನನಗೆ ಜರ್ನಿ ಇನ್ನು ಸಿಂಗಲ್ಗೆ ಹೋಗಿರ್ತೇನೆ ನಂದು. ನೀವ್ ಮೊನ್ನೆ ತಿನ್ನಿಲ್ಲಲ್ಲ ಟಿಶ್ಯೂ? ಮನೆ ತಗೊಂಡೋಗ ಆಯ್ತಾ ಪ್ಲೀಸ್. ಒಂದೆರಡು ಮಾತು. ಎಂತ 1.5 ವರ್ಷ ಇಲ್ಲ. 1.5 ಅಷ್ಟೇ? ಅಂದ್ರೆ ಮತ್ತೆ ಬರ್ತೀರಾ? ಅವರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೇಳಿ. ಇನ್ನು ಜಾಬ್ ಒಳ್ಳೇದಾಗ್ಲಿ ಅಷ್ಟೇ. ಅದ್ರ ಜೊತೆಗೆ ತಗೊಳ್ಳಿ, ನಿಮ್ಮ ಟೈಮ್ ಯಾವತ್ತು ಒಳ್ಳೇದಾಗಿರ್ಬೇಕು. ಇನ್ನು ಮುಂದೆ ಬರುವ ಎಲ್ಲ ಟೈಮ್ ಒಳ್ಳೇದಾಗಿ ಓಪನ್ ಮಾಡಿ. ಯಾಕಂದ್ರೆ ಅದಕ್ಕೋಸ್ಕರ ಇದು ಏನೇ ಆಗ್ಲಿ, ಇನ್ನು ಬರುವಂತ ಮುಂದಿನ ಎಲ್ಲ, ಅಂದ್ರೆ ನಾನು ಇಷ್ಟೇ ಹೇಳೋದು, ಈ ಸೋಷಿಯಲ್ ಮೀಡಿಯಾ ಅಥವಾ ಇದೆಲ್ಲ ಒಂದು ಪಾರ್ಟ್ ಆಫ್ ಲೈಫ್ ಇಟ್ಕೊಳ್ಳಿ ಅಂತ. ಕಲಿಯುವ ಟೈಮಲ್ಲಿ ಕಲಿಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಎನಿವೇ, ನಿಮಗೆಲ್ಲ ಹೇಗೆ ಅನ್ನಿಸ್ತುಂಟು? ಖುಷಿ ಆಗ್ತುಂಟು, ಬೇಜಾರಾಗ್ತುಂಟು ಅಂತ ಹೇಳಿ. ವಿಜಯ ವಿಖ್ಯಾತಿಗೆ ಒಂದು ಬೇಜಾರು ಅನ್ನುವಂಥದ್ದು ಯಾವತ್ತೂ ಇಲ್ಲ, ನೋ ದುಃಖ. ಬಟ್ ಕೃಷ್ಣನಿಗೆ ಒಂದು ಎಲ್ಲ ಆಲ್ ದಿ ಬೆಸ್ಟ್ ಅಂತ ನೀವೆಲ್ಲ ಕಮೆಂಟ್ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ವಾಚ್, ಯಾಕಂದ್ರೆ ಅವರ ಟೈಮ್ ಇನ್ನು ಒಳ್ಳೇದಾಗಬೇಕು, ಒಳ್ಳೆ ಕಾಲ ಎಲ್ಲ ಬರ್ತಾ ಇರಲಿ ಅಂತ ಈ ವಾಚ್ ಕಟ್ಕೊಳ್ಳಿ ಇಲ್ಲಿ, ಮತ್ತೆ ಹೋಗಿ ಚಾರ್ಜ್ ಇಡಿ. ಸ್ಮಾರ್ಟ್ ವಾಚ್. ಓಕೆ, ಫೈನ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ನಾ 2 ವರ್ಷ ಮುಗಿಸಿ ಬರುವಾಗ ಒಂದು 5 ಲಕ್ಷ 4 ಲಕ್ಷ ದಾಟಿರ್ಲಿ. ಎಸ್, ಥ್ಯಾಂಕ್ ಯು. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು 1,20,000 ಆಯ್ತು. ಅದು ಪಕ್ಕ 5 ಲಕ್ಷ ದಾಟ್ಬೋದು. ಎಸ್, ಒಳ್ಳೆ ಇನ್ಸ್ಟಾಗ್ರಾಮ್ ಹೆವಿ ಗ್ರೋತ್ ಅಲ್ಲ. ಎಸ್, ತಗೊಳ್ಳಿ, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಎಸ್, ವೆಲ್ಕಮ್. ಚಾರ್ಜರ್ ಎಲ್ಲಿದೆ? ಹಾಗೇನೆ ಇದರಲ್ಲಿ ಹಾಕಿ. ಜಾಸ್ತಿ ಮಾತಾಡೋ ಕೂಡ ಇಲ್ಲ ನಾನು ತುಂಬಾ ಭಾವನಾತ್ಮಕ ವ್ಯಕ್ತಿ. ಹಾಗೆ ಎನಿವೇ, ಒಳ್ಳೇದಾಗ್ಲಿ. ಆಮೇಲೆ ಇದ್ದಾರೆ ಡ್ರೆಸ್ ಎಲ್ಲ ಪರ್ಚೇಸ್ ಆಯ್ತಾ? ಸೊ ಡ್ರೆಸ್ ಪರ್ಚೇಸ್ ಮಾಡಿದ್ದಾರೆ ಇಷ್ಟು ಅಷ್ಟೇ. ಅದೇ ನನ್ನ ಇವರ ವ್ಲಾಗ್ ಅಲ್ಲಿ ನಾನು ನೋಡಿರಬಹುದು, ಸೇಮ್ ಡ್ರೆಸ್ ಇರ್ತಿದೆ ಅಲ್ಲ. ಹಾ, ಡ್ರೆಸ್ ಇಂಪಾರ್ಟೆಂಟ್ ಅಲ್ಲ, ಮನಸ್ಸಿನ ಒಳಭಾಗದಲ್ಲಿ ಹಾಕಿರೋ ಸೌಂದರ್ಯ ಇಂಪಾರ್ಟೆಂಟ್ ಅಂತ. ಓಕೆ, ಇದು ಬಾಕ್ಸ್ ಓಕೆ, ಥ್ಯಾಂಕ್ ಯು. ಕಂಪ್ಲೀಟ್ ಒಂದು ಸಬ್ಸ್ಕ್ರೈಬ್ ಎಲ್ಲ ಮಾಡಿ. ಕೃಷ್ಣಣ್ಣ ಏನಂತಿದೆ? ಎಸ್, ಕೆಸಿ ಶೋ ಅಂತ ಇದೆ. ಎಂತ ಮಾಡುದು ಕೃಷ್ಣ ಈಗ? ಕಾರ್ ಯಾವತ್ತು ಎಂತ ಬೇಕಿದ್ರು ಕಾಲ್ ಮಾಡು ಕೃಷ್ಣ. ಓಕೆ, ಇದು ಹೀಗೆ ಇಟ್ಕೋ. ವಾಚ್ ಇಲ್ಲಿ ಬಾಕ್ಸ್ ಇದ್ರೊಳಗೆ ಹಾಕಿದೆಯಲ್ಲ, ತೊಟ್ಟೆಲಿ ಹಾಕಿದೆ. ಎಸ್, ಓಕೆ, ಫೈನಲಿ ಎಲ್ರಿಗೂ ಹ್ಯಾಪಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೀವನ ಅನ್ನೋ ಸಣ್ಣ ಜರ್ನಿಲಿ ಬರ್ತಾರೆ ಹೋಗ್ತಾರೆ, ಆದ್ರೆ ಕೃಷ್ಣ ಫಾರ್ ಎವರ್.
ಓಕೆ ಸರಂಗೆ. ಎಸ್, ಹಾಗಿದ್ರೆ ಓಕೆ ಅಲ್ಲ, ನೀ ಅದ್ರ ಹೊರಡು. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಒಂದು ಫೋಟೋ ತೆಗಿವಾ? ಎಸ್, ಅದು ಯಾಕೆ ಹೇಳಿ, ತಮ್ಮ ಇಲ್ಲಿಗೆ ಈಗ ಕೂಗ್ತಿರೋ ತರ ಒಂದು ಬಾಯ್. ಇದನ್ನ ಹೇಳಿಕೊಂಡ ಲಾಸ್ಟ್ ಫೈನಲಿ ಎಂತ ಇಲ್ಲಲ್ಲ, ಕೂಗ್ತಿಲ್ಲಲ್ಲ, ಫೀಲ್ ನಿಂಗೆ ಫೀಲಾ, ಕೃಷ್ಣನಿಗೆ ಫೀಲ್. ಎನಿವೆ, ಒಂಟಿ ಜರ್ನಿ ಮುಂದುವರಿಯುತ್ತೆ. ಎಲ್ಲ ಬರ್ತಾರೆ ಹೋಗ್ತಾರೆ, ಬಟ್ ಇನ್ಯಾರನ್ನೋ ಒಬ್ರು ದೇವ್ರು ಕಳಿಸ್ಕೊಡ್ತಾರೆ. ಬಟ್ ಕೃಷ್ಣ ಮಾತ್ರ ಯಾವತ್ತಿರ್ತಾರೆ ಒಟ್ಟಿಗೆ. ಕರೆಂಟ್ ಬಿಲ್ ಪೇ ಮಾಡ್ಲಿಕ್ಕೆ ಕಲೀರಿ. ಅಲ್ಲ, ಅದ್ ನೀನೇ ಮಾಡ್ತಿ, ಅದು ಎಲ್ಲಿದ್ರು ನೀನೇನಲ್ಲ. ಅದೆಲ್ಲ ಆನ್ಲೈನ್ ಬುಕ್ ಮಾಡೋದು ಇವನೇನು, ಕರೆಂಟ್ ಬಿಲ್ ಪೇ ಮಾಡೋದು ಇವನೇ. ಸೊ ಅದೆಲ್ಲ ದೊಡ್ಡ ಮ್ಯಾಟ್ರ್ ಎಲ್ಲ ಆಗ್ತಾ ಇರುತ್ತೆ. ಬಟ್ ನನ್ನ ಜೊತೆಗೆ ವಿಡಿಯೋಗಳಲ್ಲೆಲ್ಲ ಬರ್ತಾ ಇರೋ ಅಂದ್ರೆ ಎಜುಕೇಶನ್ ಅಲ್ವಾ. ಸೊ ಬೆಳಿಗ್ಗೆ 8ರಿಂದ 6 ಗಂಟೆ ಅಷ್ಟು ಲಾಂಗ್ ಕಲಿಬೇಕು, ದೂರಕ್ಕೆ ಹೋಗಿ ಜಾಸ್ತಿ ಕಲಿಬೇಕು. ಓಕೆ, ಬಾಯ್.